ಕಳೆದ 438 ದಿನಗಳಿಂದ ಹೋರಾಟ ಮಾಡ್ತಾ ಇರುವಂತ ರೈತರಿಗೆ ನಾವು ಮೊದಲು ನಮನಗಳನ್ನು ಸಲ್ಲಿಸಬೇಕು. ಈ ಹೋರಾಟ ಯಾಕೆ? ಈ ಹೋರಾಟ ಯಾರ ವಿರುದ್ಧ? ಕಳೆದ 3 ವರ್ಷಗಳಿಂದ ಇರುವಂತ ಸರ್ಕಾರ 438 ದಿನಗಳಿಂದ ಹೋರಾಟ ಮಾಡ್ತಾ ಇರುವಂತ ರೈತರನ್ನ ಒಂದು ಬಾರಿನೂ ಮಾತಾಡಕ್ ಹೋಗಿಲ್ಲ. ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರ ಇತ್ತು. ಈಗ DK ಶಿವಕುಮಾರ್ ಅವರ ನೇತೃತ್ವದ ಸರ್ಕಾರ. ಬೆಂಗಳೂರಿನ ಪಕ್ಕದಲ್ಲೇ ಬಿಡದಿಯಲ್ಲಿ ರೈತರು ಹೋರಾಟವನ್ನು ಮಾಡ್ತಾ ಇದ್ದಾರೆ. ಅವರ ನೋವೇನು, ಅವರ ಸಂಕಷ್ಟ ಏನು, ಅವರ ಅಭಿಪ್ರಾಯ ಏನು, ಅವರ ಭಾವನೆ ಏನು, ಇದನ್ನು ತಿಳ್ಕೊಳ್ಳುವಂತ ಗೋಜಿಗೂ ಕೂಡ ಸರ್ಕಾರ ಹೋಗಿಲ್ಲ. ಬೆಂಗಳೂರಿಗೆ ಗ್ರೇಟರ್ ಬೆಂಗಳೂರು ಟೌನ್ಶಿಪ್ ಯಾಕೆ ಬೇಕು? ಇವತ್ತು ನಮ್ಮದೇ ಕ್ಷೇತ್ರದಲ್ಲಿ ಬನಶಂಕರಿ 6ನೇ ಸ್ಟೇಜ್ ಇದೆ, ಕೆಂಪೇಗೌಡ ಲೇಔಟ್ ಇದೆ, ವಿಶ್ವೇಶ್ವರಯ್ಯ ಲೇಔಟ್ ಇದೆ ಮತ್ತು ಶಿವರಾಮ್ ಕಾರಂತ್ ಬಡಾವಣೆ ಇದೆ. ನಾನು ಸರ್ಕಾರಕ್ಕೆ ಕೇಳಕ್ಕೆ ಇಚ್ಛೆ ಪಡ್ತೀನಿ, ಈ ಲೇಔಟ್ಗಳಲ್ಲಿ ಜನ ಬಂದಿದ್ದಾರಾ? ಈ ಲೇಔಟ್ಗಳಲ್ಲಿ ಮೂಲಭೂತ ಸೌಕರ್ಯವನ್ನ ನೀವು ಕೊಡುವಂತ ವ್ಯವಸ್ಥೆ ಮಾಡಿದೀರಾ? ಕೆಂಪೇಗೌಡ ಲೇಔಟ್ ಇನ್ನೂ ಅರ್ಧ ಬಾಕಿ ಇದೆ. ಬನಶಂಕರಿ 6th ಸ್ಟೇಜ್ ಅಲ್ಲಿ ಇನ್ನೂ ಅರ್ಧ ಬಾಕಿ ಇದೆ. ಜನ ಯಾಕೆ ಬರ್ತಿಲ್ಲ? ನೀವು ಸೈಟ್ ಅಲೋಕೇಶನ್ ಮಾಡಿದೀರಿ. ಆ ಜನ ಸೈಟ್ ತಗೊಂಡವರಿಗೆ ಇನ್ನೊಂದು ಮನೆ ಇದೆಯೋ ಇಲ್ಲೋ ಗೊತ್ತಿಲ್ಲ. ಇನ್ನೊಂದು ಮನೆ ಇಲ್ಲದೆ ಹೋದ್ರೆ ಅಲ್ಲಿ ಬರ್ತಾ ಇದ್ರು ಅವರು. ನೀವಲ್ಲಿ ಸರಿಯಾದ ರಸ್ತೆ ಮಾಡಿದ್ರೆ, ನೀವಲ್ಲಿ ನೀರು ಕೊಟ್ಟಿದ್ರೆ, ನೀವಲ್ಲಿ ವಿದ್ಯುತ್ ಲೈನ್ ಅನ್ನು ಹಾಕಿದ್ರೆ, ಅಲ್ಲಿ ಮೂಲಭೂತ ಸೌಕರ್ಯವನ್ನ ಕೊಟ್ಟಿದ್ರೆ ಜನ ಅಲ್ಲಿ ಬರ್ತಾ ಇದ್ರು. ಯಾವ ರೈತರು ಭೂಮಿಯನ್ನ ಕಳ್ಕೊಂಡಿದ್ದಾರೆ ಆ ರೈತರು ಇನ್ನೂ ಪರಿತಪಿಸ್ತಾ ಇದ್ದಾರೆ. ಇನ್ನೂ ಕೇಸನ್ನ ಫೈಟ್ ಮಾಡ್ತಾ ಇದ್ದಾರೆ. ಅಂದ್ರೆ ಯಾವ ಭೂಮಿ ಅತ್ಯಂತ ಫಲವತ್ತಾದಂತ ಭೂಮಿಯನ್ನ, ಅತ್ಯಂತ ವ್ಯಾಲ್ಯೂಯಬಲ್ ಭೂಮಿಯನ್ನ ನೀವು ಕೆಂಪೇಗೌಡ ಲೇಔಟ್ ಮತ್ತು ಇತರ ಲೇಔಟ್ಗೆ ಅಕ್ವಿಷನ್ ಮಾಡ್ಕೊಂಡ್ರಿ, ಅದಕ್ಕೆ ಮೂಲಭೂತ ಸೌಕರ್ಯ ಕೊಡಕ್ಕಾಗಿಲ್ಲ ಅಂತಂದ್ರೆ ಹೊಸದಾಗಿ ಗ್ರೇಟರ್ ಬೆಂಗಳೂರು ಟೌನ್ಶಿಪ್ ಯಾಕೆ ಮುಖ್ಯಮಂತ್ರಿಗಳೇ ಯಾಕೆ ಬೇಕು? ಗ್ರೇಟರ್ ಬೆಂಗಳೂರು ಟೌನ್ಶಿಪ್ ಯಾರಿಗಾಗಿ? ನಾವು ಹಿಂದೆ ಸರ್ಕಾರದ ಬಗ್ಗೆ ಮಾತಾಡುವಾಗ ಹೇಳ್ತಾ ಇದ್ವಿ, ಭೂ ಮಾಫಿಯಾ ಸರ್ಕಾರನ ಕಂಟ್ರೋಲ್ ಮಾಡ್ತಾ ಇದೆ, ಸರಾಯಿ ಮಾಫಿಯಾ ಸರ್ಕಾರನ ಕಂಟ್ರೋಲ್ ಮಾಡ್ತಾ ಇದೆ. ಹಲವಾರು ಮಾಫಿಯಾಗಳ ಬಗ್ಗೆ ಹಿಂದಿನ ಹಲವಾರು ಸರ್ಕಾರಗಳ ಬಗ್ಗೆ ನಾವು ಮಾತಾಡ್ತಾ ಇದ್ವಿ. ಯಾವುದೋ ಮಾಫಿಯಾ ಸರ್ಕಾರ ಕಂಟ್ರೋಲ್ ಮಾಡ್ತಾ ಇದೆ. ಆದ್ರೆ ಮೊದಲ ಬಾರಿಗೆ ಕರ್ನಾಟಕದಲ್ಲಿ ಭೂ ಮಾಫಿಯಾ ನಡೆಸೋರೇ ಸರ್ಕಾರ ನಡೆಸ್ತಾ ಇದ್ದಾರೆ. ಇದು ವ್ಯತ್ಯಾಸ. ಇವತ್ತು ಇದು ವ್ಯತ್ಯಾಸ. ಭೂ ಮಾಫಿಯಾ ಯಾರು ನಡೆಸ್ತಾ ಇದ್ದಾರೆ, ಯಾರಿಗೆ ಭೂಮಿ ಬೇಕು, ಯಾರಿಗೆ ಭೂಮಿಯ ಹಪಾಹಪಿ ಇದೆ, ಅವರೇ ಈ ಸರ್ಕಾರ ನಡೆಸ್ತಾ ಇದ್ದಾರೆ. ಇದು ವ್ಯತ್ಯಾಸ. ಬಿಡದಿ ಟೌನ್ಶಿಪ್ ಯಾರಿಗೆ ಬೇಕು? ಬಿಡದಿ ಟೌನ್ಶಿಪ್ ಅಲ್ಲಿರುವಂತಹ ಹಲವಾರು ಜನ ಪ್ರಭಾವಿ ಮುಖಂಡರುಗಳಿಗೆ, ಕೆಲವಷ್ಟು ಅಧಿಕಾರಿಗಳಿಗೆ ಈ ಟೌನ್ಶಿಪ್ ಬೇಕು, ಅಲ್ಲಿಯ ರೈತರಿಗೆ ಬೇಡ. ರೈತರು 438 ದಿನ ಹೋರಾಟ ಮಾಡಿದ್ರು ಕೂಡ ಅದಕ್ಕಾಗಿ ನೀವು ಕೇಳ್ತಾ ಇಲ್ಲ.
ಅಕ್ವಿಷನ್ ಆಗಿದೆ, ಏನಾಗಿದೆ? ಇಲ್ಲಿ ಸಿದ್ದು ಸೌದಿ ಅವರು ಭಾಷಣ ಮಾಡಿದ್ರು, ಕೂತಿದ್ದಾರೆ. ಬಾಗಲಕೋಟೆ ಜಿಲ್ಲೆಯಿಂದ ಬಂದಂತವರು. ಯಾವ ಕೃಷ್ಣ ಮೇಲ್ದಂಡೆ ಯೋಜನೆಗೆ ಲ್ಯಾಂಡ್ ಅಕ್ವಿಷನ್ ಆಯಿತು, ಯಾವ ಕಬಿನಿಗೆ ಲ್ಯಾಂಡ್ ಅಕ್ವಿಷನ್ ಆಯಿತು, ಇವತ್ತಿಗೆ ಕೂಡ ಎಲ್ಲರಿಗೆ ಪರಿಹಾರ ನ್ಯಾಯಯುತವಾಗಿ ಸಿಕ್ಕಿಲ್ಲ. ಇವತ್ತು ಹೋರಾಟ ನಡೀತಿದೆ. ಎಷ್ಟು ವರ್ಷಗಳ ಯೋಜನೆ? ಎಲ್ಲೆಲ್ಲಿ ಲ್ಯಾಂಡ್ ಅಕ್ವಿಷನ್ ಆಗಿದೆ ನ್ಯಾಯಯುತವಾಗಿ ಪರಿಹಾರ ಕೊಡಕ್ಕೆ ಈ ಸರ್ಕಾರಕ್ಕೆ ಆಗ್ತಾ ಇಲ್ಲ. ಮತ್ತೆ ಹೊಸದಾಗಿ ಲ್ಯಾಂಡ್ ಅಕ್ವಿಷನ್ ಮಾಡು. ನೀವೇ ಹೊಸದಾಗಿ ಲ್ಯಾಂಡ್ ಅಕ್ವಿಷನ್ ಮಾಡು. ನೀವೇನ್ ಮಾಡ್ತಾ ಇದ್ದೀರಿ? ಈಗಾಗಲೇ 3 ಗ್ರಾಮಗಳಿಗೆ ಫೈನಲ್ ನೋಟಿಫಿಕೇಶನ್ ಹೊರಡಿಸಿದ್ದೀರಿ. ಬೈರಮಂಗಲ ಮತ್ತು ಸುತ್ತಮುತ್ತದ ಎಲ್ಲ ಹಳ್ಳಿಗಳಿಗೆ ನೀವು 25 ಹಳ್ಳಿಗಳಲ್ಲಿ ಸುಮಾರು 8,000 ಎಕರೆ ಜಮೀನನ್ನ ನೀವು ವಶಪಡಿಸಿಕೊಂತಾ ಇದ್ದೀರಿ. ಈ 8,000 ಹಳ್ಳಿಗಳಲ್ಲಿ ಜನ ರಾಗಿ ಬೆಳೀತಿದ್ದಾರೆ, ಹೊಟ್ಟೆಯ ಹಿಟ್ಟಿಗಾಗಿ. ಕಮರ್ಷಿಯಲ್ ಕ್ರಾಪ್ ಬೆಳೀತಾ ಇದ್ದಾರೆ, ಮಲ್ಟಿ ಕ್ರಾಪ್ ಬೆಳೀತಾ ಇದ್ದಾರೆ, ತೆಂಗು ಬೆಳೀತಾ ಇದ್ದಾರೆ, ರೇಷ್ಮೆ ಬೆಳೀತಾ ಇದ್ದಾರೆ, ಮಾವು ಬೆಳೀತಾ ಇದ್ದಾರೆ, ಕೆರೆ ಕಟ್ಟೆಗಳಿದಾವೆ, ನೀರಿನ ಸೋರ್ಸ್ ಇದೆ. ಇದೆಲ್ಲವನ್ನ ನೀವು ನಾಶ ಮಾಡಕ್ ಹೊರಟಿದ್ದೀರಿ. ಮತ್ತು ಈ 2 ಗ್ರಾಮ ಪಂಚಾಯಿತಿಗಳ ಕೆಲವು ಭಾಗ ಟೆರೈನ್ ಪ್ರದೇಶ ಇದೆ. ವಿಜ್ಞಾನಿಗಳು ಹೇಳ್ತಾರೆ, ಈ ಟೆರೈನ್ ಪ್ರದೇಶದ ಕಾರಣಕ್ಕಾಗಿ ಬೆಂಗಳೂರಿನ ಸುತ್ತಮುತ್ತ ಮಳೆ ಬರುತ್ತೆ, ನೀರು ಶೇಖರಣೆ ಆಗುತ್ತೆ. ಈ ಭೂಮಿ ಫಲವತ್ತಾಗಿ ಇರೋದಕ್ಕೆ ಕಾರಣೀಕರ್ತ ಆಗಿದೆ ಅಂದ್ರೆ ಈ ಎಲ್ಲ ಭೂಮಿಯನ್ನ ನೀವು ನಾಶ ಮಾಡುವವರಿದ್ದೀರಿ, ಕಾಂಕ್ರೀಟ್ ಕಟ್ಟಡ ಮಾಡುವವರಿದ್ದೀರಿ. ಈಗಲೇ ಕರ್ನಾಟಕ ರಾಜ್ಯದಲ್ಲಿ ಬರಗಾಲ ಕಾಡ್ತಾ ಇದೆ. ನಾವು ಮಾಡಿರುವಂತ ತಪ್ಪಿನ ಕಾರಣಕ್ಕಾಗಿ, ಕಾಂಕ್ರೀಟ್ ಕಟ್ಟಡದ ಕಾರಣಕ್ಕಾಗಿ, ಭೂಮಿಯ ತಾಪಮಾನ ಹೆಚ್ಚಾಗಿರುವ ಕಾರಣಕ್ಕಾಗಿ ಇವತ್ತು ಪರಿಸರದಲ್ಲಿ ವ್ಯತ್ಯಾಸ ಆಗ್ತಾ ಇದೆ. ಮಳೆ ಬಂದ್ರೆ ಮಳೆನೇ ಬರುತ್ತೆ, ಮಳೆ ಬಂದಿಲ್ಲ ಅಂದ್ರೆ ಬರೋದೇ ಇಲ್ಲ. ಆ ಪರಿಸ್ಥಿತಿಗೆ ನಾವು ಬಂದಿದ್ದೀವಿ. ಗ್ರೇಟರ್ ಬೆಂಗಳೂರು ಟೌನ್ಶಿಪ್ ಯಾರಿಗೆ? ಮೂಲ ನಿವಾಸಿಗಳು ಯಾರು? ಮೂಲ ನಿವಾಸಿಗಳನ್ನ ಒಕ್ಕಲೆಬ್ಬಿಸಿ ಎಲ್ಲಿಂದ ಕರ್ಕೊಂಡು ಬಂದು ಅಲ್ಲಿ ನೀವು ಜಮೀನು ಕೊಟ್ಟು ಯಾರನ್ನು ಉದ್ಧಾರ ಮಾಡಕ್ ಹೊರಟಿದ್ದೀರಿ? ಬೆಂಗಳೂರಲ್ಲಿ ಜಮೀನು ಪಡ್ಕೊಂಡಂತವ್ರು ಯಾರು? ನೀವು ಸರ್ವೆ ಮಾಡಿದೀರಾ? ಮನೆ ಕೊಟ್ಟರೆ ಯಾರಿಗೆ ಕೊಡ್ತಾ ಇದ್ದೀರಿ? ನಾವು ಕೆಲವರನ್ನು ಒಕ್ಕಲೆಬ್ಸಿದ್ವಿ. ಮೊನ್ನೆ ಹೆಬ್ಬಾಳದಲ್ಲಿ ನಾವು ಹೋಗಿದ್ವಿ, ನಮ್ದೇ ಕ್ಷೇತ್ರದ ಹಲವಾರು ಭಾಗಕ್ಕೆ ಹೋದ್ವಿ. ಅಲ್ಲಿ ರೋಹಿಂಗ್ಯಾಗಳಿದ್ರು, ಬಾಂಗ್ಲಾದೇಶಿಗಳಿದ್ರು, ಇವರು ಬೇರೆ ದೇಶದಿಂದ ಬಂದಿದ್ದಾರೆ ಅಂತ ಹೇಳಿದ್ರೆ ಅವರನ್ನ ಅಧಿಕೃತ ಮಾಡಿ ಅವರಿಗೂ ಮನೆ ಕೊಡುವಂತ ಕೆಲಸವನ್ನ ಈ ಸರ್ಕಾರ ಮಾಡ್ತು. ಇವತ್ತು ಕರ್ನಾಟಕ ರಾಜ್ಯದ ಲ್ಯಾಂಡ್ ಅಕ್ವಿಷನ್, ರಿಹ್ಯಾಬಿಲಿಟೇಷನ್, LARR ಕಾನೂನು 2013ರಲ್ಲಿ ಏನು ಆಗಿದೆ, ನೀವು ಫೈನಲ್ ನೋಟಿಫಿಕೇಶನ್ ಹೊರಡಿಸಿದ ಮೇಲೆ ಜಮೀನು ಬಿಟ್ಟಿಲ್ಲ ಅಂದ್ರೆ ಅವನು ಜಮೀನನ್ನ ಅಕ್ರಮವಾಗಿ ಪಡೆದವನಾಗ್ತಾನೆ. ಎಂತ ದುರಂತ ನಮ್ದು ಕಾನೂನು. ಯಾರಾದ್ರೂ ರೈತ ಜಮೀನು ಕೊಡಲ್ಲ, ಕೊಟ್ಟಿಲ್ಲ ಅಂದ್ರೆ ಈ ಕಾನೂನು ಲಾಗು ಮಾಡ್ತಾರೆ. ಈ ಕಾನೂನು ಲಾಗು ಆದ್ಮೇಲೆ ಆ ಜಮೀನು ಅನಧಿಕೃತವಾಗಿ ರೈತನ ಹತ್ರ ಇದ್ದಂಗಾಗುತ್ತೆ. ಅಂದ್ರೆ ತನ್ನ ಜಮೀನು, ತನ್ನ ಹಿರಿಯರಿಂದ ಬಂದಂತ ಜನನು, ಶತಮಾನಗಳಿಂದ ತಾವು ಹುತ್ತಂತ ಜಮೀನು, ಪೂರ್ವಜರಿಂದ ಬಂದಂತ ಜಮೀನಲ್ಲಿ ನಾವೇ ಅಪರಾಧಿಗಳು, ನಾವೇ ಕಾನೂನು ಬಾಹಿರವಾಗಿ ಇರುವಂತವರು. ಇದನ್ನು ನೀವು ಮಾಡಕ್ ಹೊರಟಿದ್ದೀರಿ. ಅದಕ್ಕಾಗಿ ನಮ್ಮ ವಿರೋಧ. ಟೌನ್ಶಿಪ್ ನಮ್ಗೆ ಬೇಡ, ಈ ಭೂಮಾಫಿಯಾ ಸರ್ಕಾರ ನಮ್ಗೆ ಬೇಡ. ನಿಮ್ಮ ಭೂಮಿಯ ಆಸೆ, ನಿಮ್ಮ ದುರಾಸೆ ಯಾವಾಗ ನಿಲ್ಲುತ್ತೆ? ಎಷ್ಟು ತಲೆಮಾರಿಗೆ ಮಾಡ್ತಾ ಇದ್ದೀರಾ? ಯಾರಿಗಾಗಿ ಮಾಡ್ತಾ ಇದ್ದೀರಿ? ಎಷ್ಟು ತಲೆಮಾರಿಗೆ ನಿಮ್ಗೆ ಹಣ ಬೇಕು? ಎಷ್ಟು ತಲೆಮಾರಿಗೆ ನಮಗೆ ಭೂಮಿ ಬೇಕು?
ಹಣದ ಹಪಹಪಿಗಾಗಿ ಮಾಡ್ತಾ ಇದ್ದೀರಿ. ಯಾರು ಮಾಡ್ತಾ ಇರೋದು? ಯಾರು ನಾವು ರೈತಾಪಿ ಕುಟುಂಬದಿಂದ ಬಂದವರು ಒಕ್ಕಲತನ ಮಾಡ್ತಾ ಇದೀವಿ ಅಂತ ಹೇಳ್ತಾ ಇದ್ರು, ಅದರ ಆಧಾರದಲ್ಲಿ ನಾವು ಸರ್ಕಾರ ಮಾಡಿದೀವಿ ಅಂತ ಹೇಳ್ತಿದ್ರಿ. ನೀವೇ ಒಕ್ಕಲಿಗರನ್ನ ಒಕ್ಕಲೆಬ್ಬಿಸುವ ಕೆಲಸ ಮಾಡ್ತಾ ಇದ್ರಿ. ಒಕ್ಕಲಿಗರು ಅಂದ್ರೆ ಜಾತಿ ಅಲ್ಲ, ಯಾರು ಒಕ್ಕಲತನ ಮಾಡ್ತಾರೆ ಅವರೆಲ್ಲರೂ ಅವರನ್ನ ಒಕ್ಕಲೆಬ್ಬಿಸಕ್ಕೆ ಹೊರಟಿದ್ದೀರಿ. ಇಂಥ ಸರ್ಕಾರದ ವಿರುದ್ಧ ನಾವಿದ್ದೀವಿ. ಎಲ್ಲಿಯೇ ಆರ್ ಕಾನೂನು ಏನಾದ್ರೂ ಲಾಗು ಆದ್ರೆ ಆ ರೈತರು ಅಪರಾಧಿಗಳ ಸ್ಥಾನದಲ್ಲಿ ನೀವು ನಿಲ್ಲಿಸೋರಿದ್ದೀರಿ ಅವರನ್ನ. ಅದಕ್ಕಾಗಿ ನಮ್ಮ ವಿರೋಧ ಇದೆ. ಭೂಮಾಫಿಯಾ ಸರ್ಕಾರ ನಡೆಯಕ್ಕೆ ನಾವು ಬಿಡಲ್ಲ. ಇಬ್ರು ಗೂಂಡಾಗಿರಿ ಮೊನ್ನೆ 30ನೇ ತಾರೀಕು ಏಪ್ರಿಲ್ ಅಲ್ಲಿ ಮೀಟಿಂಗ್ ಮಾಡಿದ್ರಿ. ಮೀಟಿಂಗ್ ಅಲ್ಲಿ ಏನು, ಒಂದು ಕಡೆ ಚರ್ಚೆ, ರೈತರ ಅಪೇಕ್ಷೆಯಂತೆ ರೈತರು ಪರ್ಮಿಷನ್ ಕೊಟ್ರೆ, ಅವರು ಭೂಮಿ ಕೊಟ್ರೆ, ಅವರು ಸ್ವಮತದಿಂದ ಒಪ್ಕೊಂಡ್ರೆ ನಾವು ಜಮೀನೇ ಅಕ್ವಿಷನ್ ಮಾಡ್ತೀವಿ, ಇಲ್ಲಾಂದ್ರೆ ಮುಟ್ಟಕ್ ಹೋಗಲ್ಲ ಅಂತ ಹೇಳ್ತೀರಿ. ಇನ್ನೊಂದು ಕಡೆ ಕಾನೂನು ಮಾಡ್ತೀರಿ, ಫೈನಲ್ ನೋಟಿಫಿಕೇಶನ್ ಹೊರಡಿಸಿ. ಅಂದ್ರೆ ಇಬ್ಬಗೆಯ ನೀತಿ ಸರ್ಕಾರದ್ದು. ಒಂದ್ ಕಡೆ ಕಣ್ಣು ಒರೆಸಿದಂಗ ಆಗ್ಬೇಕು, ಇನ್ನೊಂದು ಕಡೆ ಜಮೀನು ಕಿತ್ಕೊಂಡಂಗ ಆಗ್ಬೇಕು. ಕಿತ್ಕೊಳ್ಳೋದೇ ಆಗ್ಬೇಕಲ್ಲ, ಆ ರೀತಿಯ